ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಅನುಮೋದನೆ ದೊರೆತಿದೆ. ಅಮೆರಿಕ ಸಿದ್ಧಪಡಿಸಿದ ಕರಡು ನಿರ್ಣಯಕ್ಕೆ ಮತದಾನದಲ್ಲಿ ಬಹುಮತದ ಬೆಂಬಲ ದೊರೆಯಿತು. ಇದರೊಂದಿಗೆ 20 ಅಂಶಗಳ ಮಾರ್ಗಸೂಚಿ ಈಗ ಅಂತಾರಾಷ್ಟ್ರೀಯವಾಗಿ ಅಂಗೀಕರಿಸಲ್ಪಟ್ಟ ಶಾಂತಿ ಯೋಜನೆಯಾಗಿದೆ. ಈ ಪ್ರಸ್ತಾವನೆ ಅಂತಾರಾಷ್ಟ್ರೀಯ ಪಡೆಗಳ ನಿಯೋಜನೆಯನ್ನು ಒಳಗೊಂಡಿದೆ. ಈ 20 ಅಂಶಗಳ ಯೋಜನೆ ಗಾಜಾದಲ್ಲಿ ಕದನ ವಿರಾಮ, ಪುನರ್ನಿರ್ಮಾಣ ಮತ್ತು ಆಡಳಿತಕ್ಕಾಗಿ ಮೊದಲ ಸಮಗ್ರ ಅಂತಾರಾಷ್ಟ್ರೀಯ ಮಾರ್ಗಸೂಚಿಯನ್ನು ಒಳಗೊಂಡಿದೆ. ಫೆಲಸ್ತೀನಿಯನ್ನರು ಅದರಲ್ಲಿ ಕೆಲವು ಅಂಶಗಳನ್ನು ಸೇರಿಸಲು ಬಯಸಿದ್ರು. ಅದರಂತೆ ಕೆಲವು ತಿದ್ದುಪಡಿಗಳ ಬಳಿಕ ಅಂತಿಮ ಕರಡನ್ನು ಸಿದ್ಧಪಡಿಸಲಾಗಿತ್ತು. ಈಗ ಅದಕ್ಕೆ ಅನುಮೋದನೆ ಸಿಕ್ಕಿದೆ. ಇನ್ನು ಪ್ರಾಥಮಿಕ ವಿಷಯ ಏನಂದ್ರೆ, ಈ ಪರಿವರ್ತನೆಯ ಹಂತದಲ್ಲಿ ಗಾಜಾವನ್ನ ಯಾರು ಆಳ್ತಾರೆ ಅನ್ನೋದು. ಶಾಂತಿ ಮಂಡಳಿ 2 ವರ್ಷಗಳ ಮಧ್ಯಂತರ ಅವಧಿಗೆ ಗಾಜಾವನ್ನ ಆಳುತ್ತೆ. ಅದು ಟ್ರಂಪ್ ನೇತೃತ್ವದಲ್ಲಿ ಇರುತ್ತೆ ಮತ್ತು ಅದರ ಆದೇಶ 2027ರ ಅಂತ್ಯದವರೆಗೆ ಇರುತ್ತೆ. ಆ ಮಂಡಳಿ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಇದರ ಪ್ರಮುಖ ಅಂಶ ಅಂದ್ರೆ ಗಾಜಾ ಸ್ಥಿರೀಕರಣ ಪಡೆ. ಈ ಬಗ್ಗೆ ಇನ್ನೂ ಸಾಕಷ್ಟು ಉದ್ವಿಗ್ನತೆ ಇದೆ. 8 ಮುಸ್ಲಿಂ ಬಹುಸಂಖ್ಯಾತ ದೇಶಗಳ ಸೈನಿಕರು ಈ ಪಡೆಯಲ್ಲಿ ಇರ್ತಾರೆ. ಸೌದಿ ಅರೇಬಿಯಾ, ಖತರ್, ಟರ್ಕಿ, ಇಂಡೋನೇಷ್ಯಾ, ಪಾಕಿಸ್ತಾನ ಅಥವಾ ಇತರ 1-2 ದೇಶಗಳ ಸೈನಿಕರು ಅದರ ಭಾಗ ಆಗಿರಬಹುದು. ಈ ಪ್ರಸ್ತಾಪವನ್ನ ಆರಂಭದಲ್ಲಿ ಮಂಡಿಸಿದಾಗ ಕದನ ವಿರಾಮದ ಸಮಯದಲ್ಲಿ ಅದರ ಪರವಾಗಿ ಮತ ಚಲಾಯಿಸಿದ ದೇಶಗಳವು. ಆದರೆ ಅವು ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಇದು ಸ್ಥಾಪನೆ ಆಗೋವರೆಗೆ ಪಡೆಗಳನ್ನ ಕಳಿಸೋದಿಲ್ಲ ಅಂತ ಹೇಳಿದ್ವು. ಅಲ್ಲದೆ ಫೆಲಸ್ತೀನಿಯನ್ನರ ಮೇಲೆ ದಾಳಿ ಮಾಡೋದಿಲ್ಲ, ನಾವು ಅವರನ್ನ ಬಲವಂತವಾಗಿ ನಿಶಸ್ತ್ರಗೊಳಿಸೋಕೆ ಬಯಸೋದಿಲ್ಲ, ಕದನ ವಿರಾಮವನ್ನ ಮೇಲ್ವಿಚಾರಣೆ ಮಾಡೋದು ಮತ್ತದನ್ನ ಕಾರ್ಯಗತಗೊಳಿಸೋದು ನಮ್ಮ ಕೆಲಸ ಅಂತ ಹೇಳಿದ್ವು. ಆದ್ರಿಂದ ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದರ ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಇನ್ನು ಅಮೆರಿಕದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸದೇ ಇದ್ರೂ ಸಂಭಾವ್ಯ ಫೆಲಸ್ತೀನ್ ರಾಷ್ಟ್ರ ರಚನೆಗೆ ದಾರಿ ಇರುತ್ತೆ ಅನ್ನೋ ಸುಳಿವಿದೆ. ಆದ್ರೂ ಇದು ಹಲವಾರು ಷರತ್ತುಗಳನ್ನು ಒಳಗೊಂಡಿದೆ. ಫೆಲಸ್ತೀನ್ ಆಡಳಿತ ಅಂದ್ರೆ PAಯನ್ನ ಸುಧಾರಿಸಲಾಗುತ್ತೆ ಮತ್ತು ಬದಲಾಯಿಸಲಾಗುತ್ತೆ. ಅಂದ್ರೆ ಇನ್ನೂ ಕೆಲವು ತೊಡಕುಗಳು ಎದುರಾಗಲಿವೆ. ವಿಶ್ವಸಂಸ್ಥೆ ಫೆಲಸ್ತೀನಿಯನ್ ದೇಶದ ಬಗ್ಗೆ ಬಹಳ ಸ್ಪಷ್ಟವಾಗಿದೆ. ಅದರ ಹಲವು ನಿರ್ಣಯಗಳು ಪ್ರತ್ಯೇಕ ಫೆಲಸ್ತೀನಿಯನ್ ದೇಶದ ಬಗ್ಗೆ ಮಾತನಾಡಿವೆ. ಇಸ್ರೇಲ್ ಅದನ್ನ ಸ್ವೀಕರಿಸಿಲ್ಲ. ಆದಾಗ್ಯೂ ಈಗ US ಅದರ ಪರವಾಗಿದೆ ಅಂತ ಹೇಳಲಾಗಿದೆ. ಪುನರ್ನಿರ್ಮಾಣಕ್ಕೆ ಯಾರು ಹಣ ಹಾಕ್ತಾರೆ, ಅದೆಲ್ಲಿಂದ ಬರುತ್ತೆ, ಅವರ ಆದೇಶ ಏನು, ಅವ್ರು ಏನ್ ಮಾಡ್ಬೋದು, ಅವ್ರು ಏನ್ ಮಾಡೋಕೆ ಸಾಧ್ಯ ಇಲ್ಲ, ಇಸ್ರೇಲಿ ಪಡೆಗಳು ಎಲ್ಲಿಂದ ಹಿಂದೆ ಸರಿಯುತ್ತೆ, ಅವ್ರು ಹಿಂತಿರುಗ್ತಾರಾ ಅಥವಾ ಅಲ್ಲೇ ಇರ್ತಾರಾ, ಇವೆಲ್ಲ ಪ್ರಶ್ನೆಗಳಿವೆ. ಗಾಜಾದಲ್ಲಿ ಈ 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ಬಂದ ತಕ್ಷಣ, ಅಂದ್ರೆ ಈಗ ಕದನ ವಿರಾಮದ ಸಮಯದಲ್ಲಿ ಎದುರಿಸಿದ ತೊಂದರೆಗಳನ್ನ ಎದುರಿಸದಂತೆ ಪ್ರಯತ್ನ ಮಾಡಲಾಗಿದೆ. ಅಂದ್ರೆ ಇದರಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ. ಆ ಸ್ಪಷ್ಟತೆ ಅರಬ್ಬರಿಗೆ ಅತ್ಯಗತ್ಯ. ಮುಸ್ಲಿಂ ರಾಷ್ಟ್ರಗಳು ಈ ಸ್ಪಷ್ಟತೆ ಇಲ್ಲದೆ ನಾವು ನಮ್ಮ ಸೈನ್ಯವನ್ನ ಅಲ್ಲಿಗೆ ಕಳಿಸೋದಿಲ್ಲ ಅಂತ ಹೇಳಿದ್ವು. ಈಗ ಈ ದಾಖಲೆಯಲ್ಲಿ ಆ ಸ್ಪಷ್ಟತೆಯನ್ನ ನೀಡಲಾಗಿದೆ. ಯಾಕಂದ್ರೆ ಅದು ಈಗ ಕಾನೂನು ದಾಖಲೆ ಆಗಿದೆ. ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ ಆಗಿದೆ. ಅದರಿಂದ ಸ್ಪಷ್ಟವಾಗಿ ಅದರಲ್ಲಿರುವ ಅಂಶಗಳು ಹೆಚ್ಚು ವಿವರವಾಗಿರುತ್ತೆ. ಅದರಲ್ಲಿ ಅಸ್ಪಷ್ಟತೆಗೆ ಅಷ್ಟಾಗಿ ಅವಕಾಶ ಇರೋದಿಲ್ಲ. ಅದರ ಕೆಲವು ಅಂಶಗಳ ಬಗ್ಗೆ ಎರಡೂ ಕಡೆಯಿಂದ ವಿರೋಧ ವ್ಯಕ್ತವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.